ನಿಮ್ಮ ಟೆಕ್ ಬರುತ್ತೆ. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇವತ್ತನೇ ಬೆಂಕಿ 59ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಅಮೇಝಿಂಗ್ ಟೆಕ್ ನಿಮಗೋಸ್ಕರ ಚಾಯ್ಸ್ ಮಾಡಿಕೊಂಡು ಬಂದಿದ್ದೀನಿ. ಇವತ್ತೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಎಲ್ಲ ಇರುತ್ತೆ ಟೆಕ್ ನ್ಯೂಸ್. ಅದಕ್ಕೆ 1 ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ವಿಡಿಯೋ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಒಂದು ವಿಡಿಯೋ. ಮತ್ತು ಈ ವಿಡಿಯೋ ನೋಡ್ತಾ ಇರೋ ಅಂತಂದರೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಆಗಲಿ ಒಳ್ಳೆ ವಿಡಿಯೋಸ್ ಆಗಲಿ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಇವತ್ತಿನ ಮೊದಲನೇ ನ್ಯೂಸ್ ನೋಡ್ಕೊಳ್ಳೋಣ. ಈ ನ್ಯೂಸ್ ಬಂದ್ಬಿಟ್ಟು ಈಗ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಘಟನೆ ನಡೆದಿದೆ. ಅದೇನಂತ ಅಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಹೊಂದಿರುವಂಥ ಡಾಕ್ಟರ್ಸ್ ಇದ್ದಾರಲ್ಲ, ಒಂದು ಹೊಸ ರೀತಿ ಸರ್ಜರಿ ಮಾಡುವ ವಿಧಾನ ಕಂಡುಹಿಡಿದಿದ್ದಾರೆ. ಆ ವಿಧಾನ ಏನಂತ ಅಂದರೆ ರೋಬೋಟಿಂದ PS5 PS3 ಕಂಟ್ರೋಲರ್ಸ್ ನೀವು ನೋಡಿರ್ಬೋದು, ಅದರಿಂದ ಕಂಟ್ರೋಲ್ ಮಾಡಿ ಸರ್ಜರಿ ಮಾಡ್ತಾರೆ. ಹೌದು, ನೀವು ನಂಬಲ್ಲ, ಪಿಗ್ ಇರುತ್ತಲ್ಲ, ನಮಗೆ ಗೊತ್ತಿರಬೇಕು, ಪಿಗ್ಗೆ ಸರ್ಜರಿ ಮಾಡಿದ್ದಾರೆ. ಅದು ಸಿಂಫೋಫೋನಿ ಇದು ಸರ್ಜರಿ ಅಂತ. ಅಕಸ್ಮಾತ್ ಏನಾದ್ರು ಗಂಟ್ಲಿಗೆ ಏನಾದರೂ ಸೀರಿಯಸ್ ಆಗಿ ಏನಾದರೂ ಇಶ್ಯೂ ಆಗಿತ್ತಂತ ಅಂದರೆ, ಅಲ್ಸರ್ ಆಗಿತ್ತಂತ ಅಂದರೆ ಅಲ್ಲೆಲ್ಲ ಸರ್ಜರಿ ಮಾಡ್ತಾರೆ. ಆ ಸರ್ಜರಿ ಟೆಸ್ಟ್ ಮಾಡಿದ್ದಾರೆ ಪಿಗ್ಗೆ. ಇದು ಸಕ್ಸಸ್ಫುಲ್ ಆಗಿರುವಂಥದ್ದು. ಇನ್ನು ಮಾನವನಿಗೆ ಇನ್ನೂ ಟೆಸ್ಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಇದು ಇಂತಕ್ಕೆ ತಂದಿರೋಂತಂದರೆ ಏನು ಪರ್ಪಸ್ ಅಂತ ಅಂದರೆ, ಈಗ ಸಪೋಸ್ ಡಾಕ್ಟ್ರು ಎಷ್ಟೋ ದೂರ ಇರ್ತಾನೆ, ನಿಮ್ಮ ನಂಬಲ್ಲ ಫ್ರೆಂಡ್ಸ್, 9300 ಕಿಲೋಮೀಟ್ರ್ ಸ್ವಿಟ್ಜರ್ಲ್ಯಾಂಡಿಂದ ಚೈನಾವರೆಗೂ ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿ. ಅಲ್ಲಿ ಗಂಟ 9300 ಕಿಲೋಮೀಟರು, ಅಲ್ಲಿವರೆಗೂ ಅಷ್ಟು ದೂರದಿಂದ ಒಬ್ಬ ಡಾಕ್ಟರು ಈ ಒಂದು ಪರ್ಟಿಕ್ಯುಲರ್ PS5 ಅಥವಾ PS3 ರಿಮೋಟ್ ಕಂಟ್ರೋಲರ್ಸ್ ಇಂದ ಸರ್ಜರಿ ಮಾಡಿದ್ದಾರೆ ಒಂದು ಪಿಗ್ಗೆ. ಹೌದು, ಇದೊಂದು ಆಶ್ಚರ್ಯ ವಿಷಯ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಆದರೆ ಇದು ಭಯ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದು, ನನಗೂ ಅಷ್ಟೇ ಭಯ ಆಗ್ತಿದೆ. ಏನೋ ಒಂದು ಹೊಸದಾಗಿ ಕಂಡುಹಿಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ಜಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹೇಳೋಕ್ಕಾಗಲ್ಲ, ಫ್ಯೂಚರಲ್ಲಿ ಈ ರೀತಿ ಕೂಡ ಸರ್ಜರಿ ಟೈಪ್ ಬರ್ಬೋದು, ಹೇಳೋಕ್ಕಾಗಲ್ಲ. ಇದೊಂದು ಹೊಸ ರೀತಿ ಥರ ಅಂತ ಹೇಳ್ಬೋದು. ಅಷ್ಟು ದೂರ ಸಪೋರ್ಟ್ ಮಾಡೋದಂತ ಅಂದರೆ ಮೆಚ್ಚಲೇಬೇಕಂತಲೇ ಹೇಳ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ನ್ಯೂಸ್ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್. ಈ ಒಂದು ನ್ಯೂಸ್ ಏನಂತ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು KVR. ನಿಮಗೆಲ್ಲ ಗೊತ್ತಿರಬೇಕು, KVR ಅವರು ಒಂದು ಹೊಸ ಒಂದು ಮೊಬೈಲ್ಗೆ ಏನಾದರೂ ಬಂದಲಿ ಅದ್ರಿಗೆ ಒಂದು ಹೊಸ ಡಿಸೈನ್ ಕಂಡುಹಿಡ್ತಾ ಇರ್ತಾರೆ. ಯೂನಿಕ್ ಇರುತ್ತೆ ಅದು ಅಂತ ಹೇಳ್ಬೋದು. ತುಂಬ ಕಾಸ್ಟ್ಲಿ ಇರುತ್ತೆ. ನೀವು ನಂಬಲ್ಲ, iPhone 16 ಸೀರೀಸ್ 16 Pro Maxಗೆ ನೀವು ನೋಡೋಲ್ಲ, ಪ್ರೈಸ್ ಕೇಳಿದ್ರೆ ತಲೆ ತಿರುಗತ್ತಂತಲೇ ಹೇಳ್ಬೋದು. ಆ ಥರ ಪ್ರೈಸ್ ನೀಡ್ತಾರಂತಲೇ ಹೇಳ್ಬೋದು ಇವರು. ಸ್ಕ್ರೀನ್ ತೋರಿಸೋ ನಿಮಗೆ 4 ಥರ ಹೊಂದಿರುವಂಥದ್ದು. ಅದು 2 16 Pro ಮತ್ತು 16 Pro Max. ಸ್ಟಾರ್ಟಿಂಗ್ ಬಂದ್ಬಿಟ್ಟು 16 Pro ಬಂದ್ಬಿಟ್ಟು ಅದು ನಮಗೆ 24 ಕ್ಯಾರೆಟ್ ಗೋಲ್ಡ್ ನಮಗೆ ಸಿಗ್ತಾ ಇರುವಂಥದ್ದು. ಅಷ್ಟು ಒಂದು ಕ್ಯಾರೆಟ್ ಗೋಲ್ಡ್ ಯೂಸ್ ಮಾಡಿದ್ದಾರೆ. ಇನ್ನು ಒಂದು ಲಾಸ್ಟ್ ಹೇಳ್ತಲ್ಲ, ಅದು ಬಂದ್ಬಿಟ್ಟು 18 ಕ್ಯಾರೆಟ್ ಗೋಲ್ಡ್ ಯೂಸ್ ಮಾಡಿದರೆ, ಮಿಕ್ಕಿದೆಲ್ಲ 24 ಕ್ಯಾರೆಟು. 16 Pro Max ಟಾಪ್ ಮಾಡಲ್ ಬಂದ್ಬಿಟ್ಟು ಅದ್ರಿಗೆ 18 ಕ್ಯಾರೆಟ್ ಗೋಲ್ಡ್ ಅಷ್ಟೇ ಯೂಸ್ ಮಾಡಿರುವಂಥದ್ದು. ಅದು ಟಾಪ್ ಮಾಡಲ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಮಾಡಲ್ ಬಂದ್ಬಿಟ್ಟು ನಮಗೆ ಬರೋಬ್ಬರಿ ಒಂದು 9 ಲಕ್ಷ ಹತ್ತಿರಕ್ಕೆ ಆಗುತ್ತೆ. ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ನಮಗೊಂದು ಸ್ವಲ್ಪ ಒಂದು ರೇಟ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು 9 ಲಕ್ಷ 8 ಲಕ್ಷ ಮಧ್ಯ ಆ ಥರ ರೇಟ್ ಆಗುತ್ತೆ ನಮಗೆ. ಇನ್ನು ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ಇದೊಂದು ಸ್ವಲ್ಪ ಹೈ ರೇಂಜ್ ಇರುತ್ತೆ, 10 ಲಕ್ಷ ಸ್ವಲ್ಪ ಮೇಲಿರುತ್ತೆ. iPhone 16 Pro Maxದು. ಕೊನೆಯದಾಗಿ ಬಂದ್ಬಿಟ್ಟು ಟಾಪೆಸ್ಟ್ ಮಾಡಲು, ನೀವು ನಂಬಲ್ಲ, ಪ್ರೈಸ್ ಬಂದ್ಬಿಟ್ಟು 52 ಲಕ್ಷ. ಹೌದು ಫ್ರೆಂಡ್ಸ್, ಅಷ್ಟು ಪ್ರೈಸ್ ಹೊಂದಿರುವಂಥದ್ದು ಅಂತಲೇ ಹೇಳ್ಬೋದು. ಯಾರು ಕೋಟ್ಯಾಪತಿ ಇದ್ದಾರೆ ಅಂಥವ್ರು ಮಾತ್ರ ಈ ಮೊಬೈಲ್ನ ಪರ್ಚೇಸ್ ಮಾಡ್ಬೋದು ಅಷ್ಟೇ. ಯಾರು ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಅಂಥವ್ರು ಮಾತ್ರ ಈ ಒಂದು ಪರ್ಟಿಕ್ಯುಲರ್ ಮೊಬೈಲ್ ಪರ್ಚೇಸ್ ಮಾಡ್ಬೋದು. ಅಷ್ಟು ಪ್ರೈಸ್ ಇದೆ ಅಂತಲೇ ಹೇಳ್ಬೋದು. ಹೇಳೋಕ್ಕಾಗಲ್ಲ ಎಷ್ಟು ಪ್ರೈಸ್ ಇದೆ ಅಂತ. ಬೇರೆ ಒಂದು ಮಾಡಲೆಲ್ಲ ತರ್ತಾರಂತೆ. ಸದ್ಯಕ್ಕೆ ಈ 2 ಮಾಡಲ್ ತಂದಿದ್ದಾರೆ, ಅದು 4 ಮಾಡಲ್ ಮಾಡ್ತಾರೆ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ ಪ್ರೈಸ್ ಕೇಳಿಯಪ್ಪ ನಂಗೆ ತಲೆ ತಿರುಗ್ತಂತಲೇ ಹೇಳ್ಬೋದು. ಆ ಥರ ಪ್ರೈಸ್ ನೀಡ್ತಾರೆ. ಇದು ಫೇಮಸ್ ಕಂಪನಿ, ಅದಕ್ಕೆ ತುಂಬ ಜಾಸ್ತಿ ಪ್ರೈಸ್ ನೀಡ್ತಾರೆ. ಇದೇ ಅಲ್ಲ, ಮುಂಚೆ ಎಲ್ಲ ನಾವು ನೋಡಿರ್ಬೋದು ಐಫೋನ್ ಮಾಡಲ್ಸ್ ಎಲ್ಲ ಜಾಸ್ತಿ ಪ್ರೈಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತೇನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ನ್ಯೂಸ್ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್. ಈ ಒಂದು ನ್ಯೂಸ್ ಏನಂತ ಅಂದರೆ, ವಿವೋ X200 ಸೀರೀಸ್ ಲಾಂಚ್ ಆಗ್ತಾ ಇರುವಂಥದ್ದು ಚೈನಾದಲ್ಲಿ ಅಕ್ಟೋಬರ್ 12ನೇ ತಾರೀಕಿಗೆ. ಈ ಮೊಬೈಲ್ ಸೂಪರ್ ಆಗಿರುತ್ತಂತೆ. ಆಮೇಲೆ ಈ ಒಂದು ಪರ್ಟಿಕ್ಯುಲರ್ ಸೀರೀಸ್ನಲ್ಲಿ ಬಜೆಟ್ ಅಂದರೆ ಒಂದು ಬೇಸ್ ಮಾಡಲಲ್ಲೇ ತುಂಬ ಒಂದು ಅಪ್ಗ್ರೇಡ್ ಇರುತ್ತಂತೆ. ಕ್ಯಾಮ್ರಾನು ಸಖತ್ತಾಗಿರುತ್ತಂತೆ. ಪ್ಲಸ್ ಏನಂತೆಲ್ಲ ಮೀಡಿಯಾಟೆಕ್ ಪ್ರಾಸೆಸರ್ ಯೂಸ್ ಮಾಡ್ತಾರೆ. ಟಾಪ್ ಟಿಯರ್ ಅಂದರೆ ಟಾಪ್ ಪ್ರಾಸೆಸರ್ ಎಲ್ಲ ಯೂಸ್ ಮಾಡ್ತಾರಂತ. ಯಾವ ಥರ ಪ್ರಾಸೆಸರ್ ತರುತ್ತಾರಂತ ಗೊತ್ತಿಲ್ಲ, ಆದರೆ ಸೂಪರ್ ಆಗಿರುತ್ತಂತ ನನ್ನ ಒಂದು ಅಭಿಪ್ರಾಯ. ಇದು ಕಾದು ನೋಡೋಣ ಹೇಗಿರುತ್ತಂತ. ಇದು
ನಮ್ಮ ಭಾರತಕ್ಕೂ ತರ್ತಾರೆ, ಆದರೆ ಸ್ವಲ್ಪ ಲೇಟ್ ಆಗ್ಬೋದು, ಒಂದು ನವಂಬರ್ ಅಥವಾ ಡಿಸೆಂಬರಲ್ಲಿ ತರ್ಬೋದು ನಮ್ಮ ಒಂದು ಭಾರತಕ್ಕೆ ಈ ಪರ್ಟಿಕ್ಯುಲರ್ ಮೊಬೈಲ್ನ. ಆದರೆ ಸದ್ಯಕ್ಕೆ ಅಕ್ಟೋಬರ್ 12ನಲ್ಲಿ ಇದು ಚೈನಾದಲ್ಲಿ ಬೀಜಿಂಗ್ನಲ್ಲಿ ಲಾಂಚ್ ಮಾಡ್ತಾ ಇರುವಂಥದ್ದು. ಲಾಂಚ್ ಮಾಡಿದ್ಮೇಲೆ ಹೆಂಗಿರುತ್ತೆ ಸ್ಪೆಕ್ಸ್ ಅಂತ ನೋಡೋಣ. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ನ್ಯೂಸ್ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್. ಈ ಒಂದು ನ್ಯೂಸ್ ಏನಂತ ಅಂದರೆ ರೆಡ್ಮಿ ನೋಟ್ 14 ಸೀರೀಸು ಇದು ಅತಿ ಶೀಘ್ರದಲ್ಲಿ ತರ್ತಾರಂತೆ. ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳು ಎಂಡಿಂಗಲ್ಲಿ ಅಷ್ಟರಲ್ಲಿ ತರ್ತಾರಂತ ಒಂದು ರೂಮರ್ಸ್ ಬರ್ತಾ ಇರುವಂಥದ್ದು. ಲೀಕ್ಸ್ ಕೂಡ ಆಗಿದೆ ಸ್ಪೆಸಿಫಿಕೇಷನ್ದು, ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾನೆ. ನಿಮಗೆ ಇದು ಲುಕ್ ಮಾತ್ರ ಈ ಥರ ಇರುತ್ತಂತೆ, ಒಂದು ಒಳ್ಳೆಯ ಲುಕ್ ಹೊಂದಿರುವಂಥದ್ದು. ಮತ್ತು ಇನ್ನೊಂದೇನಂತ ಅಂದರೆ ಇದರಲ್ಲಿ IP68 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ತರ್ತಾರಂತೆ. ತುಂಬ ಟೀಸ್ ಮಾಡ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಮುಂಚೆಲ್ಲ ನೋಡಿರ್ಬೋದು ಬಿಡೋ ಟಾಪ್ ಮಾಡಲ್ ಅಷ್ಟೇ IP68, ಈಗ ಬೇಸ್ ಮಾಡಲ್ಗೂ IP68 ತರ್ತಾರಂತ. ಕಾದು ನೋಡೋಣ ಹೇಗಿರುತ್ತೆ ಈ ಪರ್ಟಿಕ್ಯುಲರ್ ಮೊಬೈಲ್ ಅಂತ. ಆಮೇಲೆ ಪ್ಲಸ್ ದೊಡ್ಡ ಒಂದು ಬ್ಯಾಟ್ರಿ ತರ್ತಾರಂತೆ. ಕಾದೋಡ ಹೆಂಗಿರುತ್ತೆ ಸ್ಪೆಸಿಫಿಕೇಶನ್, ಹೆಂಗಿರುತ್ತೆ ಪ್ರೈಸ್ ಅಂತ, ಆಮೇಲೆ ಯಾವಾಗ ಈ ಪರ್ಟಿಕ್ಯುಲರ್ ಮೊಬೈಲ್ ಲಾಂಚ್ ಮಾಡ್ತಾರಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ನ್ಯೂಸ್ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್. ಈ ಒಂದು ನ್ಯೂಸ್ ಏನಂತ ಅಂದರೆ ರಿಯಲ್ಮಿ P2 Pro ಇದು ಲಾಂಚ್ ಆಗಿರುವಂಥದ್ದು ಭಾರತದಲ್ಲಿ. ಬೆಂಕಿ ಸ್ಪೆಕ್ಸ್ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ 6.7 ಇಂಚಸ್ ಹೊಂದಿರುವಂಥ 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗ್ತಿದೆ. 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಅವರ ಒಂದು 7S Gen 2 ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. ಬೆಂಕಿ ಮೊಬೈಲ್ ಅಂತಲೇ ಹೇಳ್ಬೋದು. ಎಲ್ಲ ಸೂಪರ್ ಸ್ಪೆಸಿಫಿಕೇಷನ್ಸ್ ನಮಗೆ ಸಿಗ್ತಾ ಇರುವಂಥದ್ದು ಈ ಮೊಬೈಲ್ನಲ್ಲಿ. ಎಲ್ಲ ಸೆಟ್ಸ್ ಕೇವಲ ನಮಗೆ 22,000ಕ್ಕಷ್ಟೇ ಸಿಗ್ತಿದೆ, ಅಷ್ಟು ಲೋ ಪ್ರೈಸು. ಒಂದು ಮಿಡ್ ರೇಂಜ್ ಮೊಬೈಲ್ಗೆ ಒಳ್ಳೆ ಮೊಬೈಲ್ ಅಂತಲೇ ಹೇಳ್ಬೋದು, ಸೂಪರ್ ಮೊಬೈಲ್ ಇದು. ಈ ಮೊಬೈಲ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಬೇಕಂದ್ರೆ ಕಮೆಂಟ್ ತಿಳಿಸಿ, ಇದ್ರ ಬಗ್ಗೆ ನಾನು ಕೂಡ ಅನ್ಬಾಕ್ಸಿಂಗ್ ಮಾಡ್ತೀನಿ. ಕೊನೆಯದಾಗಿ ಬಂದ್ಬಿಟ್ಟು ಇವತ್ತಿನ ಡೀಲ್ ಆಫ್ ದ ಡೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ ಐಕೋ ಅವರ Z9 Lite 5G. ಇದು ನಾರ್ಮಲ್ ಆಗಿ ಬಂದ್ಬಿಟ್ಟು ಟಾಪ್ ಮಾಡಲ್ 6GB 128GB ನಮಗೆ ಒಂದು 12,500 13,000ಕ್ಕೆ ಸಿಗ್ತಾಯಿತ್ತು. ಆದರೆ ಕೇವಲ ನಮಗೆ 11,498, ಒಂದು ₹2 ಕಮ್ಮಿ, ಅಪ್ರಾಕ್ಸಿಮೇಟ್ 11,500 ಸಿಗ್ತಾ ಇರುವಂಥದ್ದು. ಲಿಮಿಟೆಡ್ ಆಫರ್ ಇದು. ಆದಷ್ಟು ಬೇಗ ಪರ್ಚೇಸ್ ಮಾಡಿ ಈ ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕಂತ ಅಂದರೆ ಇದರ ಡೀಲ್ಸ್ ಆಗಲಿ ಆಫರ್ ಬೇಕಂತಂದ್ರೆ ನಾನು ಟೆಲಿಗ್ರಾಮ್ ಹೋಗಿ ಜಾಯ್ನ್ ಆಗಿ. ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ಸೈಡಲ್ಲಿ ನೋಡ್ತಾ ಇರ್ಬೋದು. ಈ QR ಕೋಡ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಅವಾಗ ನಾನು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಬೆಂಕಿಯ ಒಂದು ಆಫರ್ ಆಗಲಿ ಡೀಲ್ ಆಗಲಿ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಆಫರು ಪ್ರೆಸೆಂಟ್ ನಮಗೆ ಅಮೆಝಾನಲ್ಲಿ ಸೇಲ್ ಆಗ್ತಾ ಇರುವಂಥದ್ದು. ಇಷ್ಟ ಆಯ್ತು ಟೆಕ್ ನ್ಯೂಸ್ ಬಗ್ಗೆ. ಯಾವ ಟೆಕ್ ನ್ಯೂಸ್ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ಥರ ಟೆಕ್ ನ್ಯೂಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್ ಅದು. ಹೆಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ಇಷ್ಟು ಮಾಡಿದ್ರೆ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜಯ ಕರ್ನಾಟಕ, ಮುಂದೆ ಮಾತಾಡೋಣ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.